ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಡೈನಾ ಕೂರ್ಗ್. ಇಂದು ಅಶ್ವವೇಗ ನ್ಯೂಸ್ಗೆ ಮೊದಲ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಹೀಗೆ ನಿಮ್ಮ ಪ್ರೋತ್ಸಾಹ ಹಾಗೆ ಪ್ರೀತಿ ಇರಲಿ ಅಂತ ಹೇಳ್ತಾ ಮೊದಲ 3 ನ್ಯೂಸ್ಗಳನ್ನು ನೋಡ್ಕೊಂಡು ಹೋಗೋಣ. ಮೊದಲಿಗೆ ಮತ್ತೊಂದು ಹಗರಣದ ಸುಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸಿಲ್ಕೊಂಡ್ರ. ಸೈಟ್ ಸಂಕಷ್ಟದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಿಕ್ ಬ್ಯಾಕ್ನ ಕುತ್ತು ಎದುರಾಗಿದೆ. ಮತ್ತೊಂದು ಹಗರಣದ ಸುಳಿಗೆ ಸಿಎಂ ಸಿದ್ದರಾಮಯ್ಯ ಸಿಲುಕಿ ಹಾಕೊಂಡ್ರ. ಸೈಟ್ ಸಂಕಷ್ಟದ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಕಿಕ್ ಬ್ಯಾಕ್ನ ಕುತ್ತು. ಸಿದ್ದರಾಮಯ್ಯನ ಬೆಂಬಿಡ್ತಾ ಇಲ್ಲ ಭೂ ಹಗರಣಗಳ ಉರುಳು. ಸಿಎಂ ವಿರುದ್ಧ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದ ಆರೋಪ ಕೇಳಿ ಬರ್ತಾ ಇರೋದು. ಗಣಿ ಗುತ್ತಿಗೆ ನವೀಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಕಿಕ್ ಬ್ಯಾಕ್ ಪಡ್ಕೊಂಡ್ರ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆದಾಗಿನಿಂದ ಇಲ್ಲಿವರೆಗೂ ಕೂಡ ಹಗರಣಗಳ ಸುಳಿಗೆ ಸಿಲ್ಕೊಳ್ತಾನೆ ಇದ್ದಾರೆ. ಈ ಹಿಂದೆ ಕೂಡ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ಎದುರಾಗಿತ್ತು, ಅವರ ಕೊರಳಿಗೂ ಕೂಡ ಉರುಳಾಗಿತ್ತು. ಈಗ ಮತ್ತೊಂದು ಹಗರಣದ ಸುಳಿಗೆ ಸಿಎಂ ಸಿದ್ದರಾಮಯ್ಯ ಸಿಲ್ಕೊಂಡಿರೋದು. ಅಂದ್ರೆ ಸೈಟ್ ಸಂಕಷ್ಟದ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಕಿಕ್ ಬ್ಯಾಕ್ ಕುತ್ತು ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಅಂದ್ರೆ 2013ರಿಂದ 2018ರವರೆಗೂ ಕೂಡ ಮೊದಲ ಬಾರಿಗೆ ಸಿಎಂ ಆಗಿ ಹೊರಬರ್ತಾರೆ. ಆ ಹೊತ್ತಿನಲ್ಲಿ ಸೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹಗರಣದ ಸುಳಿಗೆ ಸಿಲುಕಿ ಹಾಕೊಂಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಸಂಕಷ್ಟ ಎದುರಾಗಿರೋದು. 2015ರಲ್ಲಿ 8 ಗಣಿ ಗುತ್ತಿಗೆಯನ್ನ ನವೀಕರಣ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಹರಾಜು ಹಾಕಬೇಕಾಗಿತ್ತು ಆ ಸೈಟ್ಗಳನ್ನ, ಅದ್ರ ಬದಲಿಗೆ ನವೀಕರಣವನ್ನ ಮಾಡಿದ್ರು. ನವೀಕರಣ ಮಾಡಿಕೊಟ್ಟಿದ್ದಕ್ಕೆ ಕಿಕ್ ಬ್ಯಾಕ್ ಅನ್ನ ಪಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂತ ಆರೋಪ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ರಾಜ್ಯಪಾಲರಿಗೆ ದೂರನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಆರ್ಟಿಐ ಕಾರ್ಯಕರ್ತ ಎಚ್ ರಾಮಮೂರ್ತಿ ಗೌಡ ಕಂಪ್ಲೇಂಟ್ ನೀಡಿರೋದು. ಇನ್ನು 2015ರಲ್ಲಿ 8 ಗಣಿ ಗುತ್ತಿಗೆಯನ್ನ ನವೀಕರಣವನ್ನ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇರೋದು. ಅಂದ್ರೆ ಈಗ 2013ರಿಂದ 2018ರವರೆಗೂ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸ್ತಾರೆ. ಆಗ 2015ರ ಸಮಯದಲ್ಲಿ 8 ಗಣಿ ಗುತ್ತಿಗೆಯನ್ನ ನವೀಕರಣವನ್ನ ಮಾಡಿರುವಂತ ಆರೋಪ. ಮೊದಲೇ ಈ ಗಣಿ ಗುತ್ತಿಗೆಯನ್ನ ನವೀಕರಣ ಮಾಡುವ ಬದಲಾಗಿ ಹರಾಜನ್ನ ಹಾಕಿದ್ರೆ ಈಗೇನು ಹಗರಣ ಕೇಳಿ ಬರ್ತಾ ಇದೆ, ಅದರ ಬದಲಾಗಿ 5,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಇನ್ಕಮ್ ಆಗಿ ಬರ್ತಾ ಇತ್ತು. ಆದ್ರೆ ಆ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೈ ಬಿಟ್ಟಿದ್ದೇನಕ್ಕೆ? ಹಾಗಾದ್ರೆ ಕಿಕ್ ಬ್ಯಾಕ್ ಅನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರ ಅಂತ. ಇನ್ನು ಕಿಕ್ ಬ್ಯಾಕ್ ಪಡೆದ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿಯನ್ನ ಕೋರಲಾಗಿದೆ. ರಾಜ್ಯಪಾಲರಿಗೆ ಆರ್ಟಿಐ ಕಾರ್ಯಕರ್ತ ಎಚ್ ರಾಮಮೂರ್ತಿ ಗೌಡ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ಈ ಬಾರಿಯೂ ಕೂಡ ಏನಾದರೂ ರಾಜ್ಯಪಾಲರು ಈ ಕಂಪ್ಲೇಂಟ್ ಅನ್ನ ಅಂಗೀಕರಿಸ್ತಾರ ಅಥವಾ ಆದೇಶವನ್ನ ಹೊರಹಾಕ್ತಾರ? ಈ ಹಿಂದೆ ಕೂಡ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ದೂರದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಮೊದಲ ಬಾರಿಗೆ ರಾಜ್ಯಪಾಲರ ಅಥವಾ ರಾಜಭವನದ ಮೆಟ್ಟಿಲನ್ನ ಏರ್ತಾರೆ. ಕೆಲವೊಂದಷ್ಟು ದೂರುಗಳನ್ನ ಡಾಕ್ಯುಮೆಂಟ್ ಸಹಿತ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಈಗಲೂ ಕೂಡ ಆ ಸಂಕಷ್ಟ ಇನ್ನು ಬೆಂಬಿಡದೆ ಕಾಡ್ತಾ ಇದೆ. ಈಗಲೂ ಕೂಡ ಸಂಕಷ್ಟ ಉರುಳಾಗೆ ಪರಿಣಮಿಸ್ತಾ ಇದೆ. ಇದ್ರ ಮಧ್ಯದಲ್ಲಿ ಮತ್ತೊಮ್ಮೆ ಇನ್ನೊಂದು ಸಂಕಷ್ಟ ಎದುರಾಗಿರೋದು. ಇನ್ನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಕೂಡ ರಾಮಮೂರ್ತಿ ಅವರು ಕೇಳ್ಕೊಂಡಿರೋದು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕು ಅಂತ ಕೇಳ್ಕೊಂಡಿರೋದು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕು ಅಂತ ರಾಜ್ಯಪಾಲರಿಗೆ ದೂರನ್ನ ಕೂಡ ಕೊಟ್ಟಿರೋದು. ಇನ್ನು ದೂರುದಾರರ ಜೊತೆ ಕೂಡ ರಾಜ್ಯಪಾಲರು ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ದೂರಿನ ಮೇಲೆ ಸಹಿ ಮಾಡಿ ಕಾನೂನು ವಿಭಾಗದ ಅಭಿಪ್ರಾಯವನ್ನ ಕೂಡ ನೀಡಿದ್ದಾರೆ. ಕಾನೂನು ವಿಭಾಗದ ಅಭಿಪ್ರಾಯಕ್ಕೆ ರಾಜ್ಯಪಾಲರು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಂದ್ರೆ ಕರಪ್ಷನ್ ಆಕ್ಟ್ನ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕಾ ಅಥವಾ ಈಗಾಗಲೇ ಆರ್ಟಿಐ ಕಾರ್ಯಕರ್ತ ಎಚ್ ರಾಮಮೂರ್ತಿ ಗೌಡ ಅವರು ಸಲ್ಲಿಕೆ ಮಾಡಿರುವಂತಹ ಕೆಲವೊಂದಷ್ಟು ಡಾಕ್ಯುಮೆಂಟ್ಗಳೇನಿದೆ ಅದು ಕೂಡ ಈಗ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ಸಿಎಂ ಸಿದ್ದರಾಮಯ್ಯ. ಮೊದಲ ಬಾರಿ ಅಂದ್ರೆ 2013ರಲ್ಲಿ ಏನು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ರು ಆ ಸಂದರ್ಭದಲ್ಲಿ ನಡೆದಂತಹ ಹಗರಣಗಳು ಈಗ ಬೆಳಕಿಗೆ ಬರೋದಕ್ಕೆ ಕಾರಣ ಏನು, ಹಾಗೆ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಆರ್ಟಿಐ ಕಾರ್ಯಕರ್ತ ಎಚ್ ರಾಮಮೂರ್ತಿ ಗೌಡ ಅವರು ಇಟ್ಕೊಂಡು ರಾಜ್ಯಪಾಲರ ಸಮ್ಮುಖದಲ್ಲಿ ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸಿದ್ದಾರೆ. ಇದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಾಧ್ಯತೆ ಇದೆ. ಇನ್ನು ಸಾಲಿಸಿಟರ್ ಜನರಲ್ ಬಳಿ ಚರ್ಚೆಗೆ ಕೂಡ ಗವರ್ನರ್ ಮುಂದಾಗಿದ್ದಾರೆ. ಸಾಲಿಸಿಟರ್ ಜನರಲ್ ಬಳಿ ಚರ್ಚೆ ಮಾಡೋದಕ್ಕೆ ಗೆಹ್ಲೋಟ್ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಈ ಬಗ್ಗೆ ದೂರುದಾರ ಎಚ್ ರಾಮಮೂರ್ತಿಗೆ ಗವರ್ನರ್ ತಿಳಿಸಿದ್ದಾರೆ. ದಾಖಲೆಯನ್ನ ಪರಿಶೀಲನೆ ಮಾಡಿ ವರದಿಯನ್ನ ನೀಡಬೇಕು. ಈಗಂತ
ಜನರಲ್ಗೆ ಸೂಚನೆಯನ್ನ ನೀಡಿರೋದು, ಸಾಲಿಸಿಟರ್ ಜನರಲ್ಗೆ ಸೂಚನೆಯನ್ನ ನೀಡಿರೋದು ರಾಜ್ಯಪಾಲ ಗೆಹ್ಲೋಟ್. ಸಾಲಿಸಿಟರ್ ಜನರಲ್ ಬಳಿ ಚರ್ಚೆಯನ್ನ ಕೂಡ ಗವರ್ನರ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಸಾಲಿಸಿಟರ್ ಜನರಲ್ ಬಳಿ ಚರ್ಚೆ ಮಾಡೋದಕ್ಕೆ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿದೆ. ಈ ಬಗ್ಗೆ ದೂರುದಾರ ಎಚ್ ರಾಮಮೂರ್ತಿಗೆ ನಾವು ಹೇಳ್ತಾ ಇದ್ವಿ, ಅಂದ್ರೆ ಸುದೀರ್ಘವಾಗಿ ಯಾವ್ಯಾವ ಸಾಕ್ಷ್ಯಗಳ ಆಧಾರದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಪದೇ ಪದೇ ಸಂಕಷ್ಟಗಳು ಅಥವಾ ಪದೇ ಪದೇಗಳು ದೂರುಗಳು ದಾಖಲಾಗ್ತಾ ಇದೆಯಲ್ಲ, ಈ ದೂರುಗಳಿಗೆ ಕಾರಣ ಏನು? ಈ ಹಿಂದೆ ಕೂಡ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಏಕಾಏಕಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಲಿಲ್ಲ. ಉಭಯ ಸದನಗಳಲ್ಲಿ ಚರ್ಚೆ ಮಾಡಿ ರಾಜ್ಯಪಾಲರು ಕೆಲವೊಂದಷ್ಟು ಸಾಕ್ಷ್ಯಗಳನ್ನ ಆಧಾರವಾಗಿಟ್ಕೊಂಡು ಕೋರ್ಟ್ನ ಮೊರೆ ಹೋಗ್ತಾರೆ. ನಂತರದಲ್ಲಿ ಈಗ ಮತ್ತೊಮ್ಮೆ ಆರೋಪ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಸಿಎಂ ಸ್ಥಾನವನ್ನ ಅಲಂಕರಿಸಿದ ಮೇಲೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಷ್ಟೇ, 40 ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇರಲಿಲ್ಲ, ಇನ್ನು ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಬೇಕಂತಲೇ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಪದೇ ಪದೇ ಆರೋಪಗಳ ಸಾಲು ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ಅಂದ್ರೆ ಈ ಹಿಂದೆ ಕೂಡ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಕಂಪ್ಲೇಂಟ್ ಮಾಡಿದ್ರು. ನಂತರದಲ್ಲಿ ಕ್ಲೀನ್ ಚೀಟ್ ಸಿಕ್ಕಿದ್ರು ಕೂಡ ರೀಓಪನ್ ಆಯ್ತು. ಇಡಿ ಅಧಿಕಾರಿಗಳು ಮತ್ತೊಮ್ಮೆ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈಗ ಗಣಿ ಗುತ್ತಿಗೆಯ ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ ರಾಜ್ಯಪಾಲರು ಕೂಡ ಸಾಲಿಸಿಟರ್ ಜನರಲ್ ಬಳಿ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ರಾಮಮೂರ್ತಿ ಅವರಿಗೂ ಕೂಡ ವಿಚಾರಗಳನ್ನ ತಲುಪಿಸುವಂತಹ ಕೆಲಸ ಆಗಿದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬೇಕಂತಲೇ ಅವರು ಏನಾದರೂ ಕಿಕ್ ಬ್ಯಾಕ್ ಪಡೆಯೋದಕ್ಕೆ ಮುಂದಾದ್ರ. ಜೊತೆಗೆ ಈ ಗಣಿ ಗುತ್ತಿಗೆಯಲ್ಲಿ ಏನು ಆರೋಪಗಳು ಕೇಳಿ ಬರ್ತಾ ಇದೆ ಅದನ್ನ ಹರಾಜು ಹಾಕಬೇಕಾಗಿತ್ತು. ಆದ್ರೆ ಅವರು ನವೀಕರಣವನ್ನ ಅಥವಾ ರಿನ್ಯೂವಲ್ ಅನ್ನ ಯಾಕೆ ಮಾಡಿಸಬೇಕಾಗಿತ್ತು? ಇದರಿಂದ 5,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ನಷ್ಟ ಆಗಿರುವುದು. ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಡೆಸ್ಕ್ನಿಂದ. ಹನುಮಂತು, 2013ರಿಂದ 2018ರವರೆಗೂ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಬೆಳಕಿಗೆ ಬರದ ಹಗರಣ ಈಗ ತಳುಕು ಹಾಕೊಂಡಿದೆ. ಏನೇನಿದೆ ಹೆಚ್ಚಿನ ಡೀಟೇಲ್ಸ್? ಡಯಾನಾ, ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಇದೀಗ ಮತ್ತೊಂದು ಗಂಭೀರವಾದಂಥ ಆರೋಪ. ಆ ಆರೋಪದ ವಿಚಾರವನ್ನು ಹೊತ್ತು ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅನ್ನುವಂಥವರು ರಾಜ್ಯಪಾಲರ ಅಂಗಳಕ್ಕೆ ತಲುಪಿದ್ದಾರೆ. ಇಲ್ಲಿ ಪ್ರಮುಖವಾಗಿ 2015ರ ಹೊತ್ತಿನಲ್ಲಿ ಕಬ್ಬಿಣ ಅದಿರು ಏನು ಕಂಪನಿಗಳೇನಿದ್ದಾವೆ ಆ ಕಂಪನಿಗಳಿಗೆ ಒಂದು ನವೀಕರಣ ಮಾಡಲಿಕ್ಕೆ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕನ್ನು ಪಡೆದಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಇಲ್ಲಿ ಒಂದು ದೂರುದಾರರು ಮಾಡಿರುವಂಥದ್ದು. ಇಲ್ಲಿ ಮಾರ್ಚ್ 4ರಂದು ರಾಜ್ಯಪಾಲರಿಗೆ ದಾಖಲೆಗಳ ಸಮೇತ ವರದಿಯನ್ನು ರಾಜ್ಯಪಾಲರಿಗೆ ಕಳಿಸಿರ್ತಾರೆ. ಅವರು ಏಪ್ರಿಲ್ 1ರಂದು ದೂರುದಾರನ ಕರೆಸಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿ ಈ ಒಂದು ಚರ್ಚೆಗೆ ಅನುಗುಣವಾಗಿ ದಾಖಲೆಗಳನ್ನು ಪರಿಶೀಲಿಸಿ ಇದೀಗ ಸಾಲಿಸಿಟರ್ ಜನರಲ್ ಅವರ ಅಭಿಪ್ರಾಯವನ್ನು ಕೇಳಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಭಾಗ. ಇಲ್ಲಿ ಪ್ರಮುಖವಾಗಿರುವಂಥ ವಿಚಾರ ಏನಂತಂದು ಹೇಳಿದ್ರೆ, ಇಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಅನ್ನೋಂಥದ್ದು. ಮತ್ತು ಆ ಒಂದು ಸಂದರ್ಭದಲ್ಲೇ ಈ ವಿಚಾರ ಅಂದರೆ ಅಕ್ರಮವಾಗಿ 8 ಕಂಪನಿಗಳಿಗೆ 108 ಕಂಪನಿಗಳು ನವೀಕರಣಕ್ಕೆ ಮುಂದಾಗಿದ್ರೂ ಕೂಡ ಆ ಪೈಕಿ 8 ಕಂಪನಿಗಳಿಗೆ ಮಾತ್ರ ಯಾಕೆ ಕೊಟ್ಟರು? ಅದರಲ್ಲೂ ಕೂಡ 8 ಕಂಪನಿಗಳಲ್ಲಿ ಕೆಲವು ಕಂಪನಿಗಳು CBI ತನಿಖೆಯನ್ನು ಎದುರಿಸ್ತಾ ಇದ್ವು. ಅಂತಹ ಸಂದರ್ಭದಲ್ಲಿ ನವೀಕರಣಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿರುವಂಥದ್ದು. ಜೊತೆಗೆ ಕೇಂದ್ರ ಸರ್ಕಾರ ಮಾಡಿರುವಂತಹ ನಿಯಮಗಳನ್ನು ಕೂಡ ಇಲ್ಲಿ ಗಾಳಿಗೆ ತೂರಿದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಾರಂಥದ್ದು. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಒಂದಷ್ಟು ಪ್ರಕರಣಗಳು ಹೊರಗಡೆ ಬರ್ತಾ ಇರೋಂಥದ್ದು, ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋಂಥ ಗಂಭೀರ ಆರೋಪ ಮಾಡ್ತಾ ಇರೋವಂಥದ್ದು. ಮತ್ತು ಆ ಒಂದು 2015ರ ಹೊತ್ತಿನಲ್ಲಿ ಈ ಪ್ರಕರಣ ನಡೆದಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಲೋಕಾಯುಕ್ತಕ್ಕೆ ದೂರು ಕೊಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಲೋಕಾಯುಕ್ತದವರು ಕೇವಲ ಪತ್ರಿಕಾ ಮಾಧ್ಯಮ ಹೇಳಿಕೆಗಳು ಅಥವಾ ಪತ್ರಿಕಾ ಒಂದು ತುಣುಕುಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಸೂಕ್ತವಾದಂತಹ ಯಾವುದೇ ರೀತಿಯ ದಾಖಲೆಗಳಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಅಲ್ಲಿಗೆ ಕ್ಲೋಸನ್ನು ಮಾಡಿದರು. ಇದೀಗ ದಾಖಲೆಗಳ ಸಮೇತ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅನುಮತಿಯನ್ನು ಕೂಡ ಕೊಟ್ಟಿರುವಂಥ ದಾಖಲೆಗಳನ್ನು ಪರಿಶೀಲಿಸಿ ರಾಜ್ಯಪಾಲರಿಗಾಗಲೇ ಕಾನೂನಾತ್ಮಕವಾಗಿ ಮುಂದಿನ ನಡೆಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋಂಥ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ರೌಂಡಿನ ಸಂಕಷ್ಟ ಎದುರಾಯ್ತಾ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. ಯಾಕೆಂತಂದು ಹೇಳಿದ್ರೆ ಮೂಡಾ ಪ್ರಕರಣದಲ್ಲಿ ರಾಜಕೀಯ ಹೋರಾಟ ಮತ್ತು ಕಾನೂನಾತ್ಮಕ ಹೋರಾಟ ಎರಡೂ ಹೋರಾಟಗಳನ್ನು ಒಟ್ಟೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು.
ಜೊತೆಗೆ CM ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದಂಥ ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದಂಥ ಸಂದರ್ಭದಲ್ಲಿ ಮತ್ತೆ ಕೊಟ್ಟಂಥ ಸಂದರ್ಭದಲ್ಲಿ 17A ಪ್ರಕಾರ ಇದನ್ನು ಕೊಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿ CM ಸಿದ್ದರಾಮಯ್ಯ ಅವರ ಲೀಗಲ್ ಟೀಮ್ ಏನಿತ್ತು ಅದನ್ನ ಕಾನೂನಾತ್ಮಕ ಫೈಟ್ ಅನ್ನ ಮಾಡ್ತು. ಆ ಒಂದು ಪ್ರಕರಣದಲ್ಲಿ ಕೊಂಚ ರಿಲೀಫ್ ಅಂತ ಏನೋ ಅನ್ನೋಷ್ಟರಲ್ಲೇ ಇದೀಗ ಮತ್ತೊಂದು ಪ್ರಕರಣ ಹೊರಗಡೆ ಬೀಳ್ತಾ ಇದೆ. ಈ ಪ್ರಕರಣದ ಸತ್ಯಾಸತ್ಯತೆಗಳನ್ನ ಪರಿಶೀಲಿಸಿದ ಬಳಿಕ ಕಾನೂನಾತ್ಮಕವಾಗಿ ಯಾವ ಕ್ರಮಗಳನ್ನ ತೆಗೆದುಕೊಳ್ತಾರೆ ರಾಜ್ಯಪಾಲರು, ಮತ್ತೊಂದು ಕಡೆಗೆ CM ಸಿದ್ದರಾಮಯ್ಯ ಅವರು ಇದನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ಅನ್ನೋ ಕೂಡ ಕುತೂಹಲಕಾರಿ ಪ್ರಶ್ನೆ. ಓಕೆ ಹನುಮಂತು, ಈಗ ಗಣಿ ಗುತ್ತಿಗೆಯ ವಿಚಾರದಲ್ಲಿ ರಾಮಮೂರ್ತಿ ಅವರು ಪ್ರಾಸಿಕ್ಯೂಷನ್ ಕೇಳಿ ಅನುಮತಿಯನ್ನ ಪಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ಏನೇನು ಚರ್ಚೆಗಳಾಗಿದೆ ರಾಜ್ಯಪಾಲರು ಹಾಗೆ ದೂರುದಾರರ ಜೊತೆಯಲ್ಲಿ ಅಂತ? ಡಯಾನಾ, ಇಲ್ಲಿ ಪ್ರಮುಖವಾಗಿ ಏಪ್ರಿಲ್ 1ಕ್ಕೆ ಅವರನ್ನು ಕರೆಸಿಕೊಂಡು ಸುದೀರ್ಘವಾಗಿ 3 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯ ಸಂದರ್ಭದಲ್ಲಿ 8 ಕಂಪನಿಗಳು ಯಾವ್ಯಾವು, ಯಾವ ರೀತಿಯ ನಿಯಮಗಳ ಉಲ್ಲಂಘನೆ ಆಗಿದೆ, ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ನಷ್ಟ ಆಗಿದೆ, ಆ ಒಂದು ಘಟನೆ ನಡೆಯುವಂಥ ಈ ಪ್ರಕರಣ ನಡೆಯುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸರಿಸುಮಾರು 4,000ರಿಂದ 5,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನೋಂಥ ಮಾತನ್ನು ಉಲ್ಲೇಖ ಮಾಡ್ತಾರೆ. ಅದರ ವೆಚ್ಚ ಈಗ ಪ್ರಸ್ತುತವಾಗಿ ನೋಡುವಂಥದ್ದಾದರೆ ಸರಿಸುಮಾರು 6,200 ಕೋಟಿಗೂ ಅಧಿಕವಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ. ಈ ಒಂದು ನಷ್ಟವನ್ನು ಸ್ವತಃ CM ಸಿದ್ದರಾಮಯ್ಯ ಅವರೇ ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಕಾನೂನಾತ್ಮಕವಾಗಿ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋಂಥ ಒಂದಷ್ಟು ಚರ್ಚೆಗಳು ರಾಜ್ಯಪಾಲರ ಅಂಗಳದಲ್ಲಿ ಜೋರಾಗಿ ನಡೆದಿದೆ. ಡಯಾನಾ, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.